ಶಾಲೆಗೆ ದಾಸವಾಳ ತಗೊಂಡೋಗಿ ಇದನ್ನ ಕಟ್ ಮಾಡಿ ಬೇರೆ 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 ತರದ ಭಾಗ ಮಾಡೋದಂತಿತ್ತಲ್ಲ, ಹಂಗೆ ನಾವು ಇದ್ರದ್ದು ಇನ್ನೂ ಯೂಸಸ್ ಅನ್ನ ಇವತ್ತು ಕಾಂಬ. ಮೊದಲಿಗೆ ಕೊಯ್ಕ ಬಂದ ದಾಸವಾಳ ಹೂವಿನ ಹೆಸರುಗಳ ಮೇಲೆ ಬಿಸಿ ನೀರು ಹಾಕಿ ಅದರ ಬಣ್ಣ ಬಿಟ್ಟ ಈ ನೀರನ್ನು ವಿನೆಗರ್ ಅಥವಾ ಆಸಿಡ್ಗಳಿಗೆ ಹಾಕಿದ್ರೆ ಅದು ಗುಲಾಬಿ ಬಣ್ಣವಾಗುತ್ತೆ. ಯಾಕಂದ್ರೆ ಹೂವಿನಲ್ಲಿರುವ ಆಂಥೋಸಿಯಾನಿನ್ಸ್ ಅನ್ನುವ ವರ್ಣದ್ರವ ಆಮ್ಲೀಯ ಪದಾರ್ಥದಲ್ಲಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ. ಅದೇ ನಾವು ನೀರಲ್ಲಿ ಸೋಪ್ ಪೌಡರ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈ ನೀರನ್ನು ಹಾಕಿದ್ರೆ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಇದಕ್ಕೆ ಕೂಡ ನೀರಿನಲ್ಲಿರುವ pHಗಳೇ ಅಂದ್ರೆ ಹೈಡ್ರೋಜನ್ಗಳೇ ಕಾರಣ. ಇನ್ನು ದಾಸವಾಳವನ್ನು ನೈಸರ್ಗಿಕ ಡೈಗಳಾಗಿ ಕೂಡ ಬಳಸ್ತಾರೆ. ಹಾಗೆ ಜ್ಯೂಸ್ಗಳಲ್ಲಿ, ಫುಡ್ ಕಲರ್ಗಳಲ್ಲಿ ಕೆಲವು ಸಂಶೋಧನೆ ಪ್ರಕಾರ ಕ್ಯಾನ್ಸರ್ನಂತಹ ಕಾಯಿಲೆಗೂ ಕೂಡ ಇದರಲ್ಲಿ ಮದ್ದಿನ ಅಂಶವಿದೆ ಎಂದು ಹೇಳುತ್ತಾರೆ. ಶಾಲೆಯಲ್ಲಿ ಪೊತ್ತಿಗೆ ದಾಸವಾಳವನ್ನ ಕಟ್ ಮಾಡಿ ಅದ್ರ ಒಂದೊಂದೇ ಭಾಗವನ್ನ ಹೇಳ್ತಾ ಇದ್ದೀವಿ. ಅದೆಲ್ಲ ಇನ್ನೂ ನಿಮ್ಗೆ ನೆನಪಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಹಂಗಾರೆ ಹಾಪಲ್ಲ ಜುಯ್.